ಕಾಲದಲ್ಲಿ ಶ್ರೀರಾಮ ರಾವಣರ ನಡುವೆ ಯುದ್ಧದ ಕಾಲದಲ್ಲಿ ಕಿಷ್ಕಿಂಧೆಯ ಸಾಗರದ ನದಿಯಲ್ಲಿ ಸೇನೆ ಬಂದು ನಿಂತಿತ್ತು. ಸಾಗರವನ್ನು ದಾಟಬೇಕಾದ ಪ್ರಸಂಗ ಒದಗಿ ಬಂದಾಗ ಶ್ರೀರಾಮಚಂದ್ರನು ವರುಣನನ್ನು ಧ್ಯಾನಿಸಿದ. ಆದರೆ ವರುಣನು ಶ್ರೀರಾಮನನ್ನು ಅವಗಣಿಸಿದಾಗ ಸಿಟ್ಟಿಗೇರಿದ ಶ್ರೀರಾಮನು ತನ್ನ ಬಿಲ್ಲಿಗೆ ಏರಿಸಿದ್ದ. ಆಗ ಭಯಗೊಂಡಂತಹ ವರುಣನು ಬಂದು ಕ್ಷಮೆ ಯಾಚಿಸುವುದರ ಜೊತೆಗೆ ಸಾಗರಕ್ಕೆ ಒಂದು ಸೇತುವೆಯನ್ನು ಕಟ್ಟುವಂತೆ ಸೂಚನೆಯನ್ನು ಇತ್ತ. ಆ ಸೂಚನೆಗೆ ಅನುಗುಣವಾಗಿ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಬಂದಂತಹ ಕಪಿನಾಯಕರು ವಾನರರು ಇದ್ದ ಆ ಸೇನೆಯಲ್ಲಿ ಕರಡಿಗಳ ಸೈನ್ಯವೂ ಇತ್ತು ನೋಡು. ಆ ಸೈನ್ಯದ ಮುಂಚೂಣಿಯಲ್ಲಿ ಇದ್ದವರೇ ನಾನು. ಹಾಗಾಗಿ ಆ ಸೇನೆಯ ಎಲ್ಲರಿಗೂ ಕೂಡ ಸೇತುವೆಯನ್ನು ಕಟ್ಟುವ ಸಲುವಾಗಿ ಕಲ್ಲು ಬಂಡೆಗಳನ್ನು ಬೆಟ್ಟಗಳನ್ನು ತರುವರೆ ಕಾರ್ಯಕ್ಕೆ ನಿಯೋಗಿಸಿತು. ಆಗ ಎಲ್ಲರೂ ತಲೆಯಲ್ಲಿ ಒಂದೊಂದು ಕಲ್ಲನ್ನು ಬಂಡೆಯನ್ನು ಹೊತ್ತುಕೊಂಡು ಬಂದಿದ್ರು. ನಾನು ಮಾತ್ರ ಹಾಗಲ್ಲ ನೋಡಿ. ನೀನೇನು ಮಾಡಿದ್ದೆ? ಏಕಕಾಲದಲ್ಲಿ ತಲೆಯಲ್ಲೆರಡು, ಭುಜಗಳೆಲ್ಲೆರಡು, ಕಂಕುಳಗಳೆಲ್ಲೆರಡು, ತೊಡೆಗಳೆಲ್ಲೆರಡು ಮಾತ್ರವಲ್ಲದೆ ಪಾದಗಳಲ್ಲೂ ಕೂಡ ಬಂಡೆಯನ್ನು ಹೊರಳಿಸಿಕೊಂಡು ತಂದವನು. 21 ಆಯ್ತಾ? ಹೇಗೆ 21 ಅಲ್ಲ, ನಿಮಗೆ ಲೆಕ್ಕ ಸರಿ ಬರುವುದಿಲ್ಲ ನೋಡಿ. 22 ತಂದಿದ್ದೇನೆ ನಾನು. ನೀನು ಮತ್ತೆ ಅದರ ಉದ್ದ ಅಳತೆಯನ್ನೆಲ್ಲ ನನ್ನ ಹತ್ರ ಕೇಳಬೇಡ. ಅದು ನೀವು ಹೇಳಿದ್ರು ನಿಂಗೆ ಅದು ಅರ್ಥ ಆಗ್ಲಿಕ್ಕಿಲ್ಲ. ಸಣ್ಣ ಸಣ್ಣ ಕಲ್ಲಲ್ವಾ? ಸಣ್ಣ ಕಲ್ಲ. ನಾನು ಬರದಲ್ಲಿ ಬಂಡೆಗಳನ್ನು ತರುವ ಸಂದರ್ಭದಲ್ಲಿ ಗೊತ್ತುಂಟ ನಿನಗೆ, ಕೈಲಾಸ ಪರ್ವತದ ಬುಡಕ್ಕೆ ನಾನು ಕೈ ಹಾಕಿದ್ದೆ. ಬಿಟ್ಟು ನಾವು ಅವನೆಲ್ಲಿ ಅವನು ಹೆದರಿ, ಜಾಮವಂತರೇ ನಿಮ್ಮ ಮುಂದೆ ಕೈ ಬೇಡ್ತಾ ಇದ್ದೇನೆ, ನನ್ನನ್ನೊಂದು ಬಿಡಾರ ಇಲ್ಲದ ಹಾಗೆ ಮಾಡಬೇಡಿ ಸ್ವಾಮಿ, ನನ್ನ ಕೈಲಾಸ ಪರ್ವತವನ್ನು ನನಗೇ ಬಿಟ್ಟು ಕೊಡಿ ಅಂತ ನನ್ನ ಹತ್ರ ಗೋಕರೆದ. ಯಾರು? ಅವನೇ ಕೈಲಾಸ ಈಶ್ವರ. ನಿನ್ನನ್ನು ನಾನು ಪರಮ ಸಖನಾಗಿ ಸ್ವೀಕರಿಸ್ತೇನೆ, ನನ್ನ ಕೈಲಾಸ ಪರ್ವತವನ್ನು ಬಿಟ್ಟು ಕೊಡು ಎಂದ ಸಂದರ್ಭದಲ್ಲಿ ನಾನು ಅವನಿಗೆ ಕೈಲಾಸ ಪರ್ವತವನ್ನು ಬಿಟ್ಟು ಕೊಟ್ಟೆ. ಭಾರಿ ಕರುಣಾ. ಸೇತುವೆಯನ್ನು ಕಟ್ಟುವ ಸಂದರ್ಭದಲ್ಲಿ ನಾವು ಸಹಸ್ರಾರು ಸಂಖ್ಯೆಯಲ್ಲಿ ತಂದಂತಹ ಕಲ್ಲು ಬಂಡೆಗಳನ್ನೆಲ್ಲ ನಾವು ಜೋಡಿಸುತ್ತಾ ಕೊನೆಗೆ ಉಳಿದ ಸಣ್ಣ ಪುಟ್ಟ ಕಲ್ಲು ಬಂಡೆಗಳನ್ನೆಲ್ಲ ಅತ್ತ ಕಡೆಗೆ ನಾವು ಎಸೆದಿದ್ದೆವು. ನೀನು ಯಾವುದೊಂದು ಗಿರಿ ಹೇಳಿದ್ದು? ಗೋವರ್ಧನ. ಆ ಗೋವರ್ಧನ ಗಿರಿ ನಾವು ಹೆಚ್ಚಾಗಿ ಎಸೆದ ಒಂದು ಸಣ್ಣ ಕಲ್ಲಿನ ಬಂಡೆ ಇರಬಹುದು. ಅದನ್ನು ಎತ್ತಿ ನೀನು ಏನು ದೊಡ್ಡ ಶಿಖರವನ್ನು ಎತ್ತಿದಾಗೆ ಹೇಳ್ತಾ ಇದ್ದೆಲ್ಲ. ಸಾಕ ನಿಂದು ಕತೆ, ಮುಚ್ಚಬಾಯಿ. ಅಯ್ಯ ಜಾಂಬವ, ಏನು ಮಹಾವೀರ ಯುಗಾಂತರದ ವೀರ ಅನ್ನೋದನ್ನ ನಾನು ಒಪ್ಪಲೇಬೇಕು. ಯಾಕೆ ಹೇಳು? ಯಾಕೆ? ಇನ್ನು ಮಾಡಿದ್ದು ಸ್ವಲ್ಪ ಸಣ್ಣ ಸಣ್ಣ ಕಾರ್ಯಗಳು ಅಲ್ಲವೇ. 22 ಬಂಡೆಗಳನ್ನ ಏಕಕಾಲದಲ್ಲಿ ಬಹಳ ಯೋಜನ ವಿಸ್ತೀರ್ಣದ ಬಂಡೆಗಳನ್ನ ಎತ್ತಿದ್ದಿ ಅಂದ್ರೆ ನೀನು ಮಹಾವೀರನೇ. ಹೌದು, ಒಪ್ಪಿಕೊಳ್ಳಬೇಕು. ಸಣ್ಣ ವಿಷಯ ಏನು? ಕೋಟ್ಯಂತರನಂತಹ ಗಿರಿ ಪರ್ವತಗಳನ್ನು, ನದಿ ತೊರೆಗಳನ್ನು, ಸಾಗರಗಳನ್ನು, ಜನ ಸಮೂಹವನ್ನು ತನ್ನೊಳಗೆ ಹುದುಗಿಸಿಕೊಂಡಂತಹ ಈ ಭೂಮಿಯನ್ನ ನಾನು ಎತ್ತಿದ ಕತೆ ಏನು ಕೇಳಿದ್ಯಲ್ಲ? ಭೂಮಿಯನ್ನೇ ಎತ್ತಿದ್ಯಾ? ಯಾವಾಗ? ಅದು ಒಂದು ಕತೆ ಬೇರೆ ಉಂಟ ನಿಂದು. ಹೇಳ್ತೇನೆ ಕೇಳು. ಈ ರಾಕ್ಷಸರ ಕತೆ ಹೇಗೆ ಗೊತ್ತುಂಟು? ದೀರ್ಘವಾದ ತಪಸ್ಸು, ಕಠಿಣವಾದ ತಪಸ್ಸು ಮಾಡುವುದು, ದೇವರನ್ನು ಒಲಿಸಿಕೊಳ್ಳುವುದು, ಅವರಲ್ಲಿ ವರವನ್ನ ಬೇಡುವುದು. ಹಾಗೆ ಹುಟ್ಟಿಕೊಂಡ ಒಬ್ಬ ದುರುಳ ಹಿರಣ್ಯಾಕ್ಷ ಅನ್ನುವ ಅವ ದೇವರಲ್ಲಿ ಹೋಗಿ ಬೇಡಿದ್ದೇನು ಗೊತ್ತುಂಟ? ನನಗೆ ದಿನಕ್ಕೆ 100 ಹಂದಿಗಳು ಆಹಾರವಾಗಿ ಸಿಗಬೇಕು. ಅಷ್ಟೇ ಅಲ್ಲ, ನನ್ನ ಆಹಾರದಿಂದಲೇ ನನಗೆ ಮರಣ ಬರಬೇಕು. ಅಯ್ಯೋ, ನಿನ್ನ ಕಥೆಯನ್ನು ಕೇಳಿ ಕೇಳಿ ನನಗೆ ಸಾಕಾಯಿತು. ಎಲ್ಲ ಯುಗದಲ್ಲಿ ಇದ್ದೇನೆ, ನಾನೇ ದೇವರು ಎಂದು ಹೇಳಿಕೊಳ್ಳುತ್ತಾ ಇದೆಯಲ್ಲ. ನಿನ್ನ ತಲೆಗೆ ಅಡಗಿದ ಪಿತ್ತವನ್ನು ಇಳಿಸುತ್ತೇನೆ. ಬಾ ಮುಂದೆ, ನಿಲ್ಲು ಯುದ್ಧಕ್ಕೆ. ನಾನು ಯಾರು ಎನ್ನುವುದನ್ನು ಹಲವಾರು ರೀತಿಯಲ್ಲಿ ಉದಾಹರಣೆಗಳನ್ನು ಕೊಡುವ ಮೂಲಕ ಅವನಿಗೆ ಅರ್ಥ ಮಾಡಿಸುವಂತಹ ಪ್ರಯತ್ನವನ್ನ ಮಾಡಿ, ಪಾರಮಾರ್ಥಿಕವಾದಂತಹ ನಾನು ಯಾರು ಎನ್ನುವುದು ಅವನಿಗೆ ಈ ಲೌಕಿಕವಾದಂತಹ ಜಂಜಡಗಳಲ್ಲಿ ಬಿದ್ದ ಕಾರಣ ಈ ಜಾಂಬವನಿಗೆ ಅರ್ಥವಾಗದೆ ಹೋಯಿತು. ಎದುರಿಗಿರುವಂತಹ ಬಂಗಾರದ ಪರ್ವತವನ್ನು ನೋಡಿ ಅದು ಮಣ್ಣಿನ ರಾಶಿ ಅಂತ ಹೇಳ್ತಾ ಇದ್ದಾನೆ. ಹೊರಗನ್ನ ಮಾತ್ರ ನೋಡಿ
ತಾನೆ ಒಳಗಿನ ತಿರುಳು ಅವನಿಗೆ ಅರ್ಥ ಆಗುತ್ತಾ ಇತ್ತು. ಹಾಗಾದರೆ ನಾನು ಯಾರು ಎನ್ನುವುದು ಅವನಿಗೆ ಅರ್ಥ ಆಗಬೇಕು ಅಂತಾದ್ರೆ ಕೆಲವು ಕಾಯಿಲೆಗಳಿಗೆ ಬೆಟ್ಟೆ ರಾಮಬಾಣ ಒಂದು 4 ಬೆನ್ನಿಗೆ ಬಿದ್ದರೆ ಸರಿಯಾಗುತ್ತಾನೋ, ನಾನು ಯಾರು ಅನ್ನುವ ಸತ್ಯವನ್ನು ಅರ್ಥ ಮಾಡ್ಕೊಳ್ತಾನೋ ನೋಡ್ತೇನೆ. ಪ್ರಾರಂಭವಾದಂತಹ ಈ ಯುದ್ಧ ಹಗಲು ರಾತ್ರಿ ಎಂಬ ಭೇದವಿಲ್ಲದೆ 28 ದಿನಗಳ ಕಾಲ ನಡೆದೇ ಹೋಯಿತು. ಪ್ರತಿ ದಿನವೂ ಆ ಎಳೆಯ ಹುಡುಗನಿಂದ ನಾನು ಪೆಟ್ಟು ತಿಂದದ್ದು ಪೆಟ್ಟು ತಿನ್ನುತ್ತಾ ನಾನು ಕುಸಿದು ಹೋಗಿದ್ದೇನೆ. ನನ್ನ ಕಣ್ಣಲ್ಲಿ, ಬಾಯಲ್ಲಿ, ಮೂಗಲ್ಲಿ ರಕ್ತವು ಹರಿಯುತ್ತಿದೆ. ಆದರೆ ನನ್ನೊಂದಿಗೆ ಸೆಣಸಾಡಿದಂತ ಆ ಹುಡುಗ ಮಾತ್ರ ಏನೂ ಆಗದವನನ್ನು ಅದೇ ಕಿರುನಗೆಯನ್ನು ಬೀರುತ್ತಾ ಇದ್ದಾನಲ್ಲ. ಯಾವುದೇ ಘಾಸಿಯಾಗದೆ ಈ 28 ದಿನಗಳ ಯುದ್ಧದಲ್ಲಿ ಅವನು ಹಾಗೆ ಇದ್ದಾನೆ ಎಂದಾದರೆ ಇದು ಅಷ್ಟು ಸುಲಭದ ವಿಷಯವಲ್ಲ. ಈ ಧರೆಯಲ್ಲಿ ನನ್ನನ್ನು ಗೆಲ್ಲುವವರು ಯಾರಿದ್ದಾರೆ? ಯಾರೂ ಇಲ್ಲ. ದೀರ್ಘಕಾಲ ನನ್ನಲ್ಲಿ ಸೆಣಸಾಡಿದವರೇ ಯಾರೂ ಇಲ್ಲ. ಹಾಗಿರುವಾಗ ಈ ಎಳೆಯ ಹುಡುಗನೊಂದಿಗೆ ನನ್ನ ಸೆಣಸಾಟ ಈ ರೀತಿಯಲ್ಲಿ ಸಾಗುತ್ತಿದೆ ಎಂದಾದರೆ ಸ್ಥೂಲ ನೋಟಕ್ಕೆ ಎಳೆಯ ಹುಡುಗನಂತೆ ಕಾಣುವ ಈ ಹುಡುಗ ಎಷ್ಟೊತ್ತಿತ್ತು ಎಳೆಯ ಹುಡುಗನಲ್ಲ ಎಂಬುದು ಸತ್ಯ. ಹಾಗಾಗಿ ಇವನು ಮಹಾನುಭಾವನೆ ಇರಬೇಕು. ಈ ವಿಶ್ವದ ವಿಶ್ವಂಬರೆಯ ಅಧಿನಾಯಕನೇ ಇವನು ಇರಬೇಕು. 2 ಯುಗಗಳಲ್ಲಿ ಬೆಳೆದು ಬಂದಂತಹ ನನ್ನ ಅಹಂಕಾರ ಗರ್ವದಿಂದಾಗಿ ನನ್ನ ಜ್ಞಾನ ಶಕ್ತಿಯನ್ನೇ ನಾನು ಕಳೆದುಕೊಂಡಿದ್ದೇನೆ. ನನ್ನಲ್ಲಿ ಪೂರ್ಣವಾಗಿ ಮಂದತ್ವವು ಆವರಿಸಿ ಬಿಟ್ಟಿದೆ. ಹಾಗಾಗಿ ಈ ಮಹಾನುಭಾವನ ಬಗ್ಗೆ ನಾನು ತಿಳಿದುಕೊಳ್ಳಬೇಕಾಗಿದೆ. ಅಯ್ಯ, ನನ್ನಲ್ಲಿ ಕರುಣೆ ತೋರೆಯ, ನನ್ನ ಈ ಗೊಂದಲವನ್ನು ನೀನು ನಿವಾರಿಸಯ್ಯ, ನಿವಾರಿಸು. ಜಾಂಬವ ಮೇ ಸೀತಾಯ ಪತೆಯೇ ನಮಃ. ನನ್ನೊಡೆಯ ರಾಮ, ನನಗೆ ಹಲವಾರು ರೀತಿಯಲ್ಲಿ ನೀನು ನಾನೇ ಕೃಷ್ಣ, ನಾನೇ ದ್ವಾರಕೀಶ, ನಾನೇ ವರಾಹಮೂರ್ತಿ ಎಂಬುದಾಗಿ ನನ್ನೆದುರು ಪ್ರಕಟಿಸಿದೆ. ಆದರೆ ನಾನು ಅದನ್ನು ಅರ್ಥವಿಸದೇ ಹೋದೆ ಸ್ವಾಮಿ. ನಿನ್ನನ್ನು ಯಾವ ಯಾವ ರೀತಿಯಲ್ಲಿ ಕೆಟ್ಟಗಳ ಮಾತುಗಳನ್ನು ಆಡಿಬಿಟ್ಟೆ ಹೇಳು ಸ್ವಾಮಿ. ನಿನಗೆ ಕೆಟ್ಟ ನುಡಿಯನ್ನು ಆಡಿದ ಈ ನಾಲಿಗೆ ನನ್ನದು ಸೀರಿ ಹೋಗಬಾರದೆ. ನಿನ್ನ ಕೈಗಳ ಮೇಲೆ ನಾನು ಆದಂತಹ ಈ ಹೋರಾಟದಲ್ಲಿ ನನ್ನ ಕೈಗಳು ತುಂಡರಿಸಿ ಹೋಗಬಾರದು. ನಿನ್ನನ್ನು ಕೆಕ್ಕರಿಸಿ ಕಂಡಂತಹ ನನ್ನ ಈ 2 ಕಣ್ಣುಗಳು ಹಾಗೆ ಇಂಗಿ ಹೋಗಬಾರದು. ಮದ ಗರ್ವದಿಂದ ಮೆರೆಯುತ್ತಿರುವ ನನ್ನ ತಲೆಯೇ ತುಂಡರಿಸಿ ಹೋಗಬಾರದೆ ಅನ್ನಿಸುತ್ತಿದೆ ಸ್ವಾಮಿ. ಯಾವ ದೇವನನ್ನು ನಾನು ಮನಸ ಪ್ರಾರ್ಥಿಸಬೇಕಿತ್ತು, ಮನಸ ಪ್ರಸನ್ನನಾಗಿಸಬೇಕಿತ್ತು, ಆತನೇ ನನ್ನ ಎದುರು ಬಂದು ನಿಂತ ಯಾವ ಯಾವ ರೀತಿಯಲ್ಲಿ ನಾನು ನಿನ್ನನ್ನು ನಿಂದಿಸಿದೆ ಸ್ವಾಮಿ, ಹೊಡೆದೆ, ಬಡಿದೆ. ಈ ನನ್ನ ಪಾಪದ ಕಾರ್ಯಕ್ಕೆ ಯಾವ ಪ್ರಾಯಶ್ಚಿತ್ತವನ್ನು ನಾ ಕಾಣೆ ಸ್ವಾಮಿ, ಪ್ರಾಯಶ್ಚಿತ್ತವನ್ನು ನಾನು ಕಾಣೆ. ಹಾಗಾಗಿ ನನಗೆ ಈ ಸನ್ನಿವೇಶವನ್ನು ಎನಿಸಿದರೆ ನಾಚಿಕೆ ಆಗುತ್ತಿದೆ ಸ್ವಾಮಿ, ನಾಚಿಕೆ ಆಗುತ್ತಿದೆ. ಅಯ್ಯ ಶರಣನೇ, ಕೊಲೆಗಾರನೆಂಬಂತಹ ಅಪವಾದದಿಂದ ನಾನು ಪರಿಮಾರ್ಜನೆಯಾಗಬೇಕು ಅಂತ ಆದ್ರೆ ಈ ಮಣಿಯನ್ನ ನಾನು ಒಯ್ಯಬೇಕು. ಆ ಮಣಿಯನ್ನ ಕೊಡ್ತೇನಪ್ಪ ಜಾಂಬವ. ಆದಿದೇವರ ದೇವಾ, ಆ ಶ್ರೇಷ್ಠ ವ್ಯಕ್ತಿ ನೀನಲ್ಲದೆ ಮತ್ತಾರು ದೇವ. ಹಾಗಾಗಿ
ಆ ಕನ್ಯಾ ಆ ರತ್ನವನ್ನು ನಿನಗೆ ನಾನು ಒಪ್ಪಿಸುತ್ತಿದ್ದೇನೆ. ಅದು ಮಾತ್ರವಲ್ಲ, ಮತ್ತೆ ಅದರ ಜೊತೆಗೆ ಕನ್ಯಾ ರತ್ನವನ್ನು ನಿನಗೆ ಒಪ್ಪಿಸುತ್ತಿದ್ದೇನೆ. ನಾನು ಈ ಸೆಣಸಾಟದಲ್ಲಿ ಮಾಡಿದಂತಹ ಪಾಪದ ಪ್ರಾಯಶ್ಚಿತ್ತವಾಗಿ ನನ್ನ ಮಗಳು ಜಾಂಬವತಿಯನ್ನೇ ನಿನಗೆ ಅರ್ಪಿಸುತ್ತಿದ್ದೇನೆ ಸ್ವಾಮಿ. ಈ 2 ಯುಗಗಳಲ್ಲಿ ಈ ಸಂಸಾರ ಬಂಧನದಲ್ಲಿ ನಾನು ಇದ್ದು ಯಾವುದು ಸಮಸ್ಯೆಯನ್ನು ನಾನು ಸ್ವೀಕರಿಸಿಕೊಂಡು ಮುಳುಗಿಕೊಂಡು ತೇಲಾಡಿದ ಈ ಸಂಸಾರದ ಬಂಧನದಿಂದ ನನ್ನನ್ನು ವಿಮೋಚನೆಗೊಳಿಸು ಸ್ವಾಮಿ, ವಿಮೋಚನೆಗೊಳಿಸು. ಜಾಂಬವ ಸ್ವಾಮಿ, ಶಮಂತಕ ಮಣಿಯಷ್ಟೇ ಅಲ್ಲ, ಜಾಂಬವತಿ ಎನ್ನುವಂತಹ ಕನ್ಯಾಮಣಿಯನ್ನು ಕೂಡ ನೀನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ಳುತ್ತಾಯಿ. ಹೌದು. ಈ ಅವತಾರದಲ್ಲಿ, ರಾಮಾವತಾರದಲ್ಲಿ ನಾನಿದ್ರೆ ನಿನ್ನ ಸೀತಾಮಾತೆ ಕೋಪಗೊಳ್ಳುವುದಿಲ್ವೇನೋ? ಏಕಪತ್ನಿ ವೃತಸ್ಥನಲ್ವೇ ನಾನು? ಹೌದಲ್ಲ. ಹಾಗಾಗಿ ಕೃಷ್ಣಾವತಾರವನ್ನ ತಾಳಿದ್ದೇನೆ. ಈಗ ನೋಡು, ಕೃಷ್ಣಾವತಾರದಲ್ಲಿ ಎಷ್ಟು ಜನ ಹೆಂಡತಿರಾದ್ರೂ ಅಡ್ಡಿಲ್ಲ ನನಗೆ, ನಾನು ಒಪ್ಪಿಕೊಳ್ಳಬಹುದು, ಅದಕ್ಕೆ ಪ್ರತಿಬಂಧಕ ಇಲ್ಲ. ಹಾಗಾಗಿ ಕೃಷ್ಣಾವತಾರದಲ್ಲಿ ನಿನ್ನ ಮಗಳಾದಂತಹ ಜಾಂಬವತಿಯನ್ನು ಸ್ವೀಕರಿಸಿದ್ದೇನೆ, ಸಮಂತಕ ಮಣಿಯನ್ನು ಸ್ವೀಕರಿಸಿದ್ದೇನೆ. ಭಾದ್ರಪದ ಶುಕ್ಲದ ಚೌತಿಯಂದು ಚಂದಿರನ ನೋಡಿದರೆ ಅಪವಾದ ತಪ್ಪದು ಅಂತ ಹೇಳ್ತಾರೆ. ಆ ಚಂದಿರನನ್ನ ನೋಡಿದ ಕಾರಣವೇ ನನಗೆ ಈ ಅಪವಾದ ಬಂದದ್ದು. ಈ ಅಪವಾದದಿಂದ ನಾನೀಗ ಮುಕ್ತನಾಗುವ ಹಂತದಲ್ಲಿದ್ದೇನೆ. ಈ ಪ್ರಕರಣವು ಇಲ್ಲಿಗೆ ಮಂಗಳಮಯವಾಗಿ ಮುಗಿಯಿತು ಅಂತಾಯ್ತಲ್ಲ. ಎಲ್ಲರಿಗೂ ಮಂಗಳವಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು.